ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾತ್ಮಕ ಗೆಳೆಯರಿಗೂ ಮತ್ತು ಗೆಳತಿಯರಿಗೂ ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಖಾಲಿ ಇರತಕ್ಕಂಥ ಕಾನೂನು ಸಲಹೆಗಾರ ಹಾಗೂ ಕಂಪನಿ ಕಾರ್ಯದರ್ಶಿಗಳು ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮತ್ತು ನೇಮಕಾತಿಯು ನಡೆಯುತ್ತಿದೆ. ಅದರ ಬಗ್ಗೆ ಈ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಇದೇ ಥರದ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಂದುವರಿಸ್ತಿದ್ದೇನೆ. ನೋಡಿ, ಪ್ರಕಟಣೆಯಾದ ದಿನಾಂಕ ನೋಡೋದಾದರೆ ದಿನಾಂಕ 2/4/2026 ಒಂದು ಅಧಿಸೂಚನೆಯ ಪ್ರಕಟಣೆಯನ್ನು ಹೊರಡಿಸಲಾಗುತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕೇಂದ್ರ ಸರ್ಕಾರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಒಂದು ಕಾನೂನು ಸಲಹೆಗಾರರು ಹಾಗೂ ಒಂದು ಕಾರ್ಯದರ್ಶಿ, ಕಂಪನಿ ಕಾರ್ಯದರ್ಶಿಗಳು ಇವರನ್ನು ಹೊರಮೂಲ ಕ್ರೋಢೀಕೃತ ವೇತನ ಗೌರವಧನ ಆಧಾರದ ಮೇಲೆ ತಾತ್ಕಾಲಿಕವಾಗಿ 2 ವರ್ಷಗಳ ಅವಧಿಗೆ ನೇಮಿಸಿಕೊಳ್ಳಲು ಈ ಕೆಳಕಂಡ ವಿದ್ಯಾರ್ಥಿ ಸೇವಾನುಭವ ಹೊಂದಿರುವ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಒಟ್ಟು 2 ಹುದ್ದೆಗಳಾಗಿರುತ್ತವೆ. ಒಂದು ಹುದ್ದೆ ಕಾನೂನು ಸಲಹೆಗಾರರಾಗಿರುತ್ತೆ, ಇನ್ನೊಂದು ಕಂಪನಿ ಕಾರ್ಯದರ್ಶಿ ಹುದ್ದೆಗಳಿಗೆ ಇಲ್ಲಿ 2 ಒಟ್ಟು ಖಾಲಿ ಇರುವ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಸರಿನಾ? 2 ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ನೋಡಿ, ವಿವರಣೆ ನೋಡೋದಾದರೆ ವಿದ್ಯಾರ್ಹತೆ ನೋಡಿ, ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿರಬೇಕು. ಲಾ ಓದಿದರೆ ನೀವು ಕಾನೂನು ಸಲಹೆಗಾರ ಹುದ್ದೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಕಂಪನಿ ಕಾರ್ಯದರ್ಶಿ ಹುದ್ದೆಗಳಿಗೆ ಕಂಪನಿ ಕಾರ್ಯದರ್ಶಿಗಳ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಸದಸ್ಯರಾಗಿರಬೇಕು. ಅಂಥವರು ಕಂಪನಿ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. ಸೇವಾನುಭವ ಇಲ್ಲಿ ನೋಡೋದಾದರೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿರಬೇಕು. ನಿವೃತ್ತಿ ನಂತರದ ರಾಜ್ಯ ಸರ್ಕಾರದ ಯಾವುದಾದರೂ ಇಲಾಖೆ, ನಿಗಮ, ಮಂಡಳಿಯಲ್ಲಿ ಕನಿಷ್ಠ 2 ವರ್ಷಗಳ ಅವಧಿಗೆ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವವರಿಗೆ ಆದ್ಯತೆ ಇಲ್ಲಿ ಮೊದಲು ನೀಡಲಾಗುತ್ತೆ. ಸರಿನಾ? ಯಾರಿಗೆ? ಕಾನೂನು ಸಲಹೆಗಾರರಿಗೆ. ಕಾರ್ಯದರ್ಶಿಗಳಿಗೆ ಸೇವಾನುಭವ ನೋಡಿದರೆ ಕನಿಷ್ಠ 5 ವರ್ಷಗಳ ಕಾಲ ಕಂಪನಿ ಕಾರ್ಯದರ್ಶಿಗಳಾಗಿ ಸರ್ಕಾರದ ಸ್ವಾಮ್ಯದಲ್ಲಿರುವ ನಿಗಮ, ಮಂಡಳಿ, ಸಾರ್ವಜನಿಕ ಉದ್ದಿಮೆಗಳಲ್ಲಿ ಕಾರ್ಯನಿರ್ವಹಿಸಿರಬೇಕು. ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ವಿವಿಧ ನಿಗಮ, ಮಂಡಳಿಗಳಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸುವ ಅನುಭವವುಳ್ಳ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ. ವೇತನ ಮತ್ತು ಭತ್ಯೆ ನೋಡೋದಾದರೆ ಅಭ್ಯರ್ಥಿಗಳು ಅಪೇಕ್ಷಿಸುವ ಗೌರವಧನವನ್ನು ನಮೂದಿಸತಕ್ಕದ್ದು. ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಇದಕ್ಕೂ ಕೂಡ 2 ಹುದ್ದೆಗಳು ಕೂಡ ಅದೇ ಆಗಿರುತ್ತೆ. ಸರಿನಾ? ನಿಮ್ಮ ಒಂದು ಅನುಭವದ ಮೇಲೆ. ಕಾರ್ಯನಿರ್ವಹಿಸುವ ಸ್ಥಳ ಬೆಂಗಳೂರಾಗಿರುತ್ತೆ. ಇಬ್ಬರಿಗೂ ಕೂಡ ಕಾರ್ಯದರ್ಶಿಗಳಿಗೂ ಮತ್ತು ಕಾನೂನು ಸಲಹೆಗಾರರು ಕೂಡ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಹುದ್ದೆ ಇರುತ್ತೆ. ಸರಿನಾ? ಕರ್ತವ್ಯದ ವಿವರಗಳನ್ನು ನೋಡಿದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳ ಪರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವುದು, ಕ್ರಮ ವಹಿಸುವುದು ಹಾಗೂ ಕಾನೂನು ಅಭಿಪ್ರಾಯ ನೀಡುವುದು. ಉಳಿದ ಕರ್ತವ್ಯಗಳನ್ನು ನೇಮಕಾತಿ ಆದೇಶದಲ್ಲಿ ತಿಳಿಸಲಾಗುತ್ತೆ. ಸರಿನಾ? ಇನ್ನು ಇನ್ನೊಂದಕ್ಕೆ ಕಾರ್ಯದರ್ಶಿಗಳಿಗೆ ಕಂಪನಿ ಕಾಯ್ದೆ 2013 ನಿಯಮಗಳ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅನ್ವಯವಾಗುವಂತೆ ಕಾರ್ಯನಿರ್ವಹಿಸುವುದು. ಉಳಿದ ಕರ್ತವ್ಯಗಳನ್ನು ನೇಮಕಾತಿಯಲ್ಲಿ ನಿಮಗೆ ತಿಳಿಸ್ತಾರೆ. ಸರಿನಾ? ಇನ್ನು ಕಾರ್ಯವಿವರ ನೋಡಿ, ಕಚೇರಿ ಅವಧಿಯಲ್ಲಿ ಹಾಜರಿರುವುದು ವಿನಾಯಿತಿ ನೀಡಲಾಗುವುದು. ಸರಿನಾ? ನೋಡಿ, ಕಾನೂನು ಸಲಹೆಗಾರರಿಗೆ ಟೈಮ್ ಟು ಟೈಮ್ ಇರಬೇಕಾಗುತ್ತೆ ನೀವು. ಸರಿನಾ? ಇವರಿಗೆ ವಿನಾಯಿತಿ ಕೂಡ ನೀಡಲಾಗುತ್ತೆ. ಕಾರ್ಯದರ್ಶಿಗಳಿಗೆ ವಯೋಮಿತಿ ನೋಡಿ, ಗರಿಷ್ಠ 80 ವರ್ಷ ಇರಬೇಕು. ಇವರಿಗೆ ಕನಿಷ್ಠ 35 ವರ್ಷ ಇವರಿಗೆ ಇರಲೇಬೇಕಾಗುತ್ತೆ. ಕಾನೂನು ಸಲಹೆಗಾರರಿಗೆ 80 ವರ್ಷ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ. ಇನ್ನು ಇವರಿಗೆ ಯಾರಿಗಪ್ಪ ಅಂತಂದರೆ ಮತ್ತು ಕಾನೂನು ಸಲಹೆಗಾರ ಮತ್ತು ಕಾರ್ಯದರ್ಶಿಗಳಿಗೆ, ಕಂಪನಿ ಕಾರ್ಯದರ್ಶಿಗೆ 35 ವರ್ಷ ಕನಿಷ್ಠ ನಿಮಗೆ ಏಜ್ ಆಗಿರಬೇಕಾಗುತ್ತೆ. ಸರಿನಾ? ಇನ್ನು ಈ ಮೇಲೆ ವಿವರಿಸಿರುವ ವಿದ್ಯಾರ್ಹತೆ ಮತ್ತು ಸೇವಾನುಭವ ಹೊಂದಿರುವ ಅರ್ಹತೆಯುಳ್ಳ ಅಭ್ಯರ್ಥಿಗಳು ದಿನಾಂಕ 21/4/2026 ಒಳಗೆ ಸ್ವದೃಢೀಕೃತ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಿಶ್ವೇಶ್ವರಯ್ಯ, ಚಿಕ್ಕಗೋಪುರ, 9ನೇ ಮಹಡಿ, ಬೆಂಗಳೂರು, ಬೆಂಗಳೂರು ಇಲ್ಲಿಗೆ ಅರ್ಜಿ ಸಲ್ಲಿಸುವಂತೆ ಈ ಮೂಲಕ ತಿಳಿಸಿದೆ. ನೀವು ಯಾವುದೇ ರೀತಿಯಲ್ಲಿ ಅರ್ಜಿಗಳನ್ನು ಆನ್ಲೈನ್ ಮೂಲಕ ತಿಳಿಸಲಿ, ಆನ್ಲೈನಲ್ಲಿ ಹಾಕಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಿದ ಆಫ್ಲೈನ್ ಮೂಲಕವೇ ನೀವು ಅರ್ಜಿಗಳನ್ನು ಅಲ್ಲಿ ಹೋಗಿ ಸಲ್ಲಿಸಬೇಕಾಗುತ್ತೆ. 21/4/2026 ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಇಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು. ಸರಿನಾ? ಯಾರಾದರೂ ಇದೇ ರೀತಿಯ
ಜಾಬ್ಗಳಿಗೆ ಕಾಯ್ದಿದ್ರೆ ಆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಲ್ಲಿ ಯಾರು ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೆಂಬರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅಲ್ಲಿವರೆಗೂ ನಮ್ಮ ಚಾನಲ್ ಬಾಯ್.